ಗ್ಯಾರಂಟಿಗಳ ರಾಮಯ್ಯ ಆಡಳಿತ ಯುಗಾಂತ್ಯ ಆಗದೆ ರಾಜೀನಾಮೆ ನಿರ್ಣಯವನ್ನ ಸಿದ್ದರಾಮಯ್ಯ ಪ್ರಕಟಿಸಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಈ ರೀತಿಯಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಸಚಿವರ ಮುಂದೆ ಸಿದ್ದರಾಮಯ್ಯ ಮಾಡಿರುವಂತಹ ಘೋಷಣೆ ಇದು. ಮುಂದಿನ ನಿರ್ಧಾರ ಹೈಕಮಾಂಡ್ ತೆಗೆದುಕೊಳ್ಳಲಿದೆ. ಇಷ್ಟು ದಿನ ನೀಡಿದಂತ ಸಹಕಾರಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಉಪಹಾರ ಕೂಟದಲ್ಲಿ ಭಾಗವಹಿಸಿ ಈ ರೀತಿಯಾದಂತಹ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯನವರು ನೀಡಿದ್ದಾರೆ. ರಾಜೀನಾಮೆ ನಿರ್ಣಯ ಏನು ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯನವರು ಇದೀಗ ಪ್ರಕಟ ಮಾಡಿದ್ದಾರೆ. ಸಾಕಷ್ಟು ಜನ ಬೆಂಬಲಿಗರು, ಸಾಕಷ್ಟು ಜನ ಅಭಿಮಾನಿಗಳು ಸಿಎಂ ಸಿದ್ದರಾಮಯ್ಯನವರೇ ಮುಂದಿನ ಅವಧಿಯವರೆಗೂ ಕೂಡ ಟರ್ಮ್ ಮುಗಿಯೋದವರೆಗೂ ಸಿದ್ದರಾಮಯ್ಯನವರೇ ಇರಬೇಕು ಅಂತ ಹೇಳಿ ಸಾಕಷ್ಟು ಸಪೋರ್ಟ್ ಮಾಡಿದ್ರು ಕೂಡ ಅಥವಾ ಏನೇ ಹೆಲ್ಪ್ ಮಾಡಿದ್ರು ಕೂಡ ಒಟ್ಟಾರೆಯಾಗಿ ಸಾಕಷ್ಟು ಆಗ್ರಹಗಳು ಕೂಡ ಕೇಳಿಬಂದಿತ್ತು. ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ಕೊಟ್ಟಿರುವಂತಹ ನಿರ್ಧಾರವನ್ನು ನೀವು ಒಪ್ಕೊಳ್ಬೇಡಿ ಅಂತ ಹೇಳಿ. ಆದರೆ ಯಾವುದನ್ನು ಕೂಡ ಮನಸ್ಸಿಗೆ ಹಾಕಿಕೊಳ್ಳದೆ ಸಿಎಂ ಸಿದ್ದರಾಮಯ್ಯನವರು ವರಿಷ್ಠರು ಏನು ಸೂಚನೆಯನ್ನ ಕೊಟ್ಟಿದ್ದಾರೆ ಆ ಒಂದು ನಡೆಯನ್ನೇ ಇದೀಗ ಫಾಲೋ ಮಾಡಿದ್ದಾರೆ. ಒಟ್ಟಾರೆಯಾಗಿ ದಲಿತ ಕೋಟಾದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅಥವಾ ಡಾಕ್ಟರ್ ಜೆ ಪರಮೇಶ್ವರ್, ಮುಸ್ಲಿಂ ಕೋಟಾದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅಥವಾ ಸ್ಪೀಕರ್ ಯುಟಿ ಖಾದರ್, ಹಾಗೆ ಲಿಂಗಾಯತ ಕೋಟಾದಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ ಅಥವಾ ಎಂಬಿ ಪಾಟೀಲ್, ಹಾಗೆ ಅಲ್ಪಸಂಖ್ಯಾತ ಕೋಟಾದಲ್ಲಿ ಕೆಜೆ ಜಾರ್ಜ್ ಅವರ ಹೆಸರುಗಳು ರೇಸ್ನಲ್ಲಿದೆ. ಹಾಗಾಗಿ ಈಗ ಹೈಕಮಾಂಡ್ ಯಾವ ರೀತಿಯಾಗಿ ಸಿಎಂ ಸ್ಥಾನದ ಕುರಿತಂತೆ ಒಂದು ಅಂತಿಮವಾದ ಪ್ರಕಟವನ್ನ ಮಾಡುತ್ತೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗದೆ. ಮುಂದಿನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನ ವಹಿಸಿಕೊಳ್ಳೋದು ಬಹುತೇಕ ನಿಶ್ಚಿತ ಎನ್ನುವಂತೆ ಕಾಣಿಸ್ತಾ ಇದ್ರೂ ಕೂಡ ಅಲ್ಲಿಯೂ ಸಾಕಷ್ಟು ಗೊಂದಲಗಳಿದೆ. ಸದ್ಯ ಹೊಂದಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸಬ್ರನ್ನ ನೇಮಕ ಮಾಡಬೇಕಾಗತ್ತೆ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಆಗಿ ಮಾಡಿದ್ರೆ ಮೊದಲಿನಿಂದಲೂ ಕೂಡ ಈ ಹುದ್ದೆಯ ಮೇಲೆ ಕಣ್ಣಿಟ್ಟಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವೂ ಸಿಗುವ ದಟ್ಟ ಸಾಧ್ಯತೆಗಳಿದೆ. ಈ ನಡುವೆ ಏನೆಲ್ಲ ಆಗಲಿದೆ ಅಥವಾ ಪಕ್ಷ ಸಂಘಟನೆಗೆ ಮತ್ತಷ್ಟು ಅನುಕೂಲ ಆಗತ್ತಾ, ಯಾರಿಗೆ ಯಾವ ಸ್ಥಾನವನ್ನ ನೀಡಿದ್ರೆ ಈ ಒಂದು ಆಂಗಲ್ ನಲ್ಲೂ ಕೂಡ ಸದ್ಯ ಚರ್ಚೆಗಳು ಆಗ್ತಾ ಇದೆ. ಮತ್ತೊಂದು ಕಡೆ ಸಚಿವರಾದ ಜಮೀರ್ ಅಹಮದ್ ಹಾಗೆ ಸತೀಶ್ ಜಾರಕಿಹೊಳಿ ಈಗಾಗಲೇ ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಿರೋದು ಕೂಡ ಒಂದು ರೀತಿ ಕುತೂಹಲ ಕಾರಣ ಆಗಿದೆ. ಒಟ್ಟಾರೆ ಹೊಸ ಸಂಪುಟದಲ್ಲಿ ಹಾಲಿ ಕಾರ್ಯಾಧ್ಯಕ್ಷರಿಗೆ ಹಾಗೆ ಹೊಸ ಶಾಸಕರಿಗೆ ಸಚಿವ ಸ್ಥಾನ ಮತ್ತು ನಿಗಮ ಮಂಡಳಿಗಳಲ್ಲಿ ಹೆಚ್ಚಿನ ಅವಕಾಶವನ್ನು ನೀಡುವುದಕ್ಕೆ ಹೈಕಮಾಂಡ್ ಮುಂದಾಗಿದ್ದು ಇಂದಿನ ರಾಜಕೀಯ ಬೆಳವಣಿಗೆಗಳ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗತ್ತೆ. ಇವತ್ತೇನು ಡೆವಲಪ್ಮೆಂಟ್ಗಳು ಆಗತ್ತೆ ಅದರ ನಂತರದಲ್ಲಿ ಹೈಕಮಾಂಡ್ ಹೇಗೆ ಕಾರ್ಯನಿರ್ವಹಿಸುತ್ತೆ, ಯಾವ ರೀತಿಯಾದಂತಹ ಕ್ರಮವನ್ನ ನೀಡುತ್ತೆ ಅಥವಾ ಬೇರೆ ಏನಾದರೂ ಸೂಚನೆಯನ್ನ ಕೊಡುತ್ತಾ ಕಾದು ನೋಡಬೇಕಿದೆ. ನಾಳೆ ಮಧ್ಯಾಹ್ನ 3:30ಕ್ಕೆ ಸಿಎಲ್ಪಿ ಸಭೆಯನ್ನ ಮಾಡಲಾಗುತ್ತಾ ಅನ್ನುವಂತ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೊಸ ಸಿಎಂ ಯಾರು ಅನ್ನುವಂತ ಘೋಷಣೆಯಾಗಲಿದೆ. ಹೊಸ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಸೂಚನೆಯನ್ನ ನೀಡಲಾಗುತ್ತಾ ಅಂತ ಹೇಳಿ ಡಿ.ಕೆ. ಹೆಸರು ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಮಾಡ್ತಾರಾ, ಸೂಚಿಸ್ತಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಕೇಳಿಬರ್ತಾ ಇದೆ. ಹೈಕಮಾಂಡ್ನ ಸೂತ್ರ ಡಿ.ಕೆ. ಪರವಾಗಿ ಸಿದ್ದು ಹೆಸರು ಇದೆ. ಜಿ ಕನ್ನಡ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ ಇದು. ನಾಳೆ ನಡೆಯುವಂತಹ ಸಭೆಯಲ್ಲಿ ಮುಂದಿನ ಸಿಎಂ ಯಾರು ಅನ್ನೋದರ ಕುರಿತಂತೆ ಡಿಸೈಡ್ ಆಗತ್ತೆ. ಅಲ್ಲಿ ನಡೆಯುವಂತಹ ಸಭೆಯಲ್ಲಿ ಯಾವ ರೀತಿ ನಿರ್ಧಾರ ಆಗತ್ತೆ ಅಂತ ಹೇಳಿ ತಿಳಿದು ಬರಲಿದೆ. ಒಟ್ಟಾರೆಯಾಗಿ ನಾಳೆ ಮಧ್ಯಾಹ್ನ 3:30ಕ್ಕೆ ಸಿಎಲ್ಪಿ ಸಭೆ ನಡೆಯುವಂತ ಚಾನ್ಸಸ್ ಇದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇದೇ ವಿಚಾರವಾಗಿ ಸುದೀರ್ಘವಾದಂತಹ ಚರ್ಚೆಗಳು ಕೂಡ ಆಗತ್ತೆ. ಹೊಸ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಸಿದ್ದರಾಮಯ್ಯನವರು ಸೂಚನೆ ಮಾಡ್ತಾರಾ, ಸೂಚಿಸ್ತಾರಾ ಅಥವಾ ಸಿಎಂ ರೇಸ್ನಲ್ಲಿ ಇರುವಂತಹ ಬೇರೆ ನಾಯಕರು ಏನಿದ್ದಾರೆ ಅವರ ಹೆಸರನ್ನ ಸೂಚಿಸ್ತಾರಾ, ಇವೆಲ್ಲವನ್ನ ಕೂಡ ಕಾದು ನೋಡಬೇಕಾಗತ್ತೆ. ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದ್ದ ನಾಯಕತ್ವ ಬದಲಾವಣೆಯ ವಿಚಾರ ಏನಿದೆ ಕೊನೆಗೂ ಕೂಡ ಅಂತಿಮವಾಗಿರುವಂತಹ ಹಂತಕ್ಕೆ ಬಂದಿದೆ. ನಾಯಕತ್ವ ಬದಲಾವಣೆ ವಿಚಾರದ ಕ್ಲೈಮ್ಯಾಕ್ಸ್ ನಡೀತಾ ಇದ್ದು ಅತ್ತ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಹುಟ್ಟಿದ್ದಂತಹ ಕುತೂಹಲಕ್ಕೆ ಕೊನೆಗೂ ಕೂಡ ಬ್ರೇಕ್ ಬೀಳುವಂತಹ ಕಾಲ ಇದು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತಹ ಕಾಲ ಸನ್ನಿಹಿತದಲ್ಲಿದೆ. ಹಾಗಾಗಿ ಕೆಲವೊಂದು ಬಾರಿ ಡಿ.ಕೆ. ಶಿವಕುಮಾರ್ ಅವರು ನೀಡಿರುವಂತಹ ಸ್ಟೇಟ್ಮೆಂಟ್ ಅನ್ನ ಅಬ್ಸರ್ವ್ ಮಾಡಬೇಕಾಗತ್ತೆ. ನಾಯಕತ್ವ ಬದಲಾವಣೆ ವಿಚಾರ ಅಥವಾ ಮುಖ್ಯಮಂತ್ರಿ ಆಗುವಂತ ಮಾತು ಬಂದಂತ ಸಂದರ್ಭದಲ್ಲೆಲ್ಲ ಕೂಡ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತನ್ನ ಪದೇ ಪದೇ ಉಲ್ಲೇಖ ಮಾಡ್ತಾ ಇದ್ರು. ಸಿಎಂ ಆಗೋದಕ್ಕೆ ಶಾಸಕರ ಬೆಂಬಲ ಅನ್ನೋದು ಬೇಕಾಗಿಲ್ಲ, ಹೈಕಮಾಂಡ್ನ ಬೆಂಬಲ ಹೊಂದಿದ್ರೆ ಸಾಕು ಅಂತ ಹೇಳಿ ಈ ಹಿಂದೆ ಡಿ.ಕೆ.ಶಿ ಹೇಳಿದ್ದಂತಹ ಮಾತು ಇದೀಗ ಮತ್ತೆ ಸದ್ದು ಮಾಡ್ತಾ ಇದೆ. ಆ ಸಮಯದಲ್ಲಿ ಅವರು ಸ್ಪಷ್ಟವಾಗಿ ತಮ್ಮ ಮೇಲೆ
ಶಾಸಕರಿಗಿಂತಲೂ ಕೂಡ ಪಕ್ಷದ ಹೈಕಮಾಂಡ್ನ ವಿಶ್ವಾಸ ಮುಖ್ಯ ಅಂತ ಹೇಳಿ ನುಡಿದಿದ್ರು. ಅದೇ ರೀತಿಯಾಗಿ ಸದ್ಯ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ನಿರ್ಧಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಖುಷಿಯಾಗಿದ್ರೂ ಕೂಡ ಅದನ್ನ ವ್ಯಕ್ತಪಡಿಸುವಂತಹ ಒಂದು ಸಿಚುಯೇಷನ್ ಈಗ ಇಲ್ಲ. ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯ ಘೋಷಣೆಯಾದ ನಂತರದಲ್ಲಷ್ಟೇ ನಾವು ಏನು ಮಾಡಬೇಕು ಅನ್ನೋದನ್ನ ಮಾತನಾಡೋಣ. ಅಲ್ಲಿಯವರೆಗೂ ಕೂಡ ಸಿದ್ದರಾಮಯ್ಯ ಅವರ ನಡೆ ಯಾವ ರೀತಿಯಾಗಿರುತ್ತೆ ಅದನ್ನ ಗಮನ ಹರಿಸಬೇಕು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಬೆಂಬಲಿಗರಿಗೆ ಮಾತನ್ನ ಹೇಳಿಕೊಂಡು ಬರ್ತಾ ಇದ್ರು. ಅದೇ ರೀತಿಯಾಗಿ ಈಗ ಮುಂದೆ ಯಾವ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಈಗ ಬ್ರೇಕ್ಫಾಸ್ಟ್ ಸಭೆಯೂ ಆಯಿತು, ಆಲಿಂಗನ ಆಯಿತು, ಆಶೀರ್ವಾದ ಪಡೆದಿದ್ದೂ ಆಯಿತು, ಹಾಗೆ ರಾಜೀನಾಮೆಯ ಕುರಿತಂತೆ ಈಗ ಘೋಷಣೆಯನ್ನ ಕೂಡ ಸಿಎಂನವರು ಮಾಡಿದ್ದಾರೆ. ಹಾಗೆ ಮುಂದೆ ಏನೆಲ್ಲ ಆಗಬಹುದು, ಆ ರಾಜೀನಾಮೆ ಪ್ರಕ್ರಿಯೆ ಹೇಗೆ ಸಾಗುತ್ತೆ? ದೇವದಾಸ್, ಈ ಒಂದು ಮುಖ್ಯಮಂತ್ರಿಗಳ ಉಪಹಾರ ಕೂಟ ಮುಕ್ತಾಯ ಆಗಿದೆ. ಬಹುತೇಕ ಕೆಲ ಸಚಿವರುಗಳಿಂದ ತೆರಳುತ್ತಾ ಇದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ರಾಜಭವನಕ್ಕೆ ತೆರಳಿ 11:15 ಅಥವಾ 12 ಗಂಟೆಗೆ ರಾಜಭವನ ತೆರಳಿ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಮತ್ತೆ 3 ಗಂಟೆ ಅಥವಾ 4 ಗಂಟೆಗೆ ಅವರು ಸಮಯಾವಕಾಶನ ಕೇಳ್ಕೊಂಡಿದ್ದಾರೆ. ಮತ್ತೆ ನಿನ್ನೆ 3 ಗಂಟೆ ಸಮಯಾವಕಾಶ ಕೇಳಿದ್ರು, ರಾಜ್ಯಪಾಲರು ಇಲ್ಲ. ಹಾಗಾಗಿ 3 ಗಂಟೆ ಅಥವಾ 4 ಗಂಟೆಗೆ ತೆರಳಿ ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಯಾಕಂದ್ರೆ ನಾನು ಘೋಷಣೆ ಮಾಡಿಬಿಟ್ಟು ರಾಜ್ಯಪಾಲ ಇಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ನಾನು ರಾಜೀನಾಮೆನ ಇಟ್ಕೊಂಡ್ರೆ ಅದು ಬೇರೆ ಸಂದೇಶ ರವಾನೆ ಆಗುತ್ತೆ. ಹಾಗಾಗಿ ನಾನು ರಾಜೀನಾಮೆಯನ್ನ ಅವರ ರಾಜ್ಯಕ್ಕೆ ಅವರ ಕಾರ್ಯದರ್ಶಿಗೆ ಸಲ್ಲಿಕೆ ಮಾಡ್ತೇನೆ ಅಂತ ಅನ್ನೋದನ್ನ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಅನ್ನೋದು. ಮತ್ತೆ ಈ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಉಲ್ಲೇಖ ಮಾಡುವಂತೆ ಅವರು ಎಂಡೋರ್ಸ್ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ನನಗೆ ಏನು ಸಹಕಾರವನ್ನು ಕೊಟ್ಟಿದ್ರೆ ಅದೇ ಸಹಕಾರವನ್ನ ಡಿಕೆ ಶಿವಕುಮಾರ್ಗೂ ನೀವು ಕೊಡಿ, ಆ ಮೂಲಕ ಪಕ್ಷ ಮತ್ತು ಸರ್ಕಾರಕ್ಕೆ ಒಳ್ಳೆ ಹೆಸರನ್ನು ತರುವಂತ ಪ್ರಯತ್ನವನ್ನು ಮಾಡೋಣ ಅಂತ ಒಂದು ಸಂದೇಶನ ಕೊಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ಉಪಹಾರ ಕೂಟದ ಮೂಲಕ ಅವರ ಪಕ್ಷ ಮತ್ತು ಕೊಟ್ಟಂತಹ ಜವಾಬ್ದಾರಿ ಮತ್ತು ಸರ್ಕಾರ ತಂದಂತ ವಿಚಾರ ಇರ್ಬೋದು, ಪಕ್ಷ ಕೊಟ್ಟಂತ ಜವಾಬ್ದಾರಿ ಸರ್ವಸಮರ್ಪಕವಾಗಿ ನಿರ್ವಹಣೆ ಮಾಡೋದಿರ್ಬೋದು, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಂಬಂಧಪಟ್ಟಂತೆ ಸಾಕಷ್ಟು ಸಿಎಂ ಈ ಸಭೆಯಲ್ಲಿ ಚರ್ಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತು ದೆಹಲಿಗೆ ತೆರಳುವ ಸಂದರ್ಭದಲ್ಲಿ ವರಿಷ್ಠರ ಏನೆಲ್ಲ ಚರ್ಚೆ ಆಗಿತ್ತು ಮತ್ತು ಹಿಂದೆ ಆದಂತ ಕಮಿಟ್ಮೆಂಟ್ ಏನು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರ ಯಾಕೆ ಬಿಟ್ಕೊಡ್ತಾ ಇದೀವಿ ಅನ್ನೋದನ್ನು ಸಹ ಸಭೆಯಲ್ಲಿ ಹೇಳುವ ಮೂಲಕ ತಮ್ಮ ವಾದವನ್ನ, ಯಾಕಂದ್ರೆ ನಿನ್ನೆ ಬಹುತೇಕ ಸಚಿವರುಗಳು ಶಾಸಕರಲ್ಲಿ ಬಂದಂತವರು ಎಲ್ಲರೂ ಸಹ ರಾಜೀನಾಮೆ ಕೊಡಬೇಡಿ, ನಾವು ವರಿಷ್ಠರ ಚರ್ಚಿಸ್ತೀವಿ ಅಂತ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲರಿಗೂ ಸಹ ತಮ್ಮ ವಿಷಯವನ್ನ ಮುಕ್ತವಾಗಿ ಹಂಚಿಕೊಳ್ಳುವ ಮೂಲಕ ಯಾವ ಕಾರಣಕ್ಕೋಸ್ಕರ ಏನೆಲ್ಲ ಆಗಿತ್ತು, ಏನೇನು ಚರ್ಚೆ ಆಗಿತ್ತು, ನಾನು ಈ ನಿರ್ಧಾರಕ್ಕೆ ಬರಲಿಕ್ಕೆ ಕಾರಣ ಏನು ಅಂತ ಅನ್ನೋದು ಸಹ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಸಿಎಂ ಮಾಡಿದಂತೆ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ಸ್ಮೂತ್ ಎಕ್ಸಿಟ್ಗೆ ಬಹುತೇಕ ಕಾಲ ಸನ್ನಿಹಿತವಾಗಿದೆ. ಮಧ್ಯಾಹ್ನ 3 ಗಂಟೆ ವೇಳೆಗೆ ಮುಖ್ಯಮಂತ್ರಿಗಳು 3 ಗಂಟೆ 3:15ವರೆಗೆ ರಾಜಭವನಕ್ಕೆ ತೆರಳಿ ರಾಜೀನಾಮೆಗೆ ಸಲ್ಲಿಕೆ ಮಾಡ್ತಾರೆ. ಅದಾದ ನಂತರ ಮುಂದಷ್ಟು ಪ್ರಕ್ರಿಯೆಗಳು ಆರಂಭವಾಗ್ತವೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹ ಇನ್ನು ಅವ್ರ ಜೊತೆನೂ ಸಹ ಹಲವಾರು ಚರ್ಚೆ ನಡೀಬೇಕಾಗತ್ತೆ. ಯಾಕಂದ್ರೆ ಸುರ್ಜೇವಾಲಾ ಇಲ್ಲೇ ಇದ್ದಾರೆ, ವೇಣುಗೋಪಾಲ್ ಬರ್ತಾರೆ ಅಂತ ಮಾಹಿತಿ ಇದೆ. ಆದ್ರೆ ಸಿಎಂ ಅವರು ದೆಹಲಿಗೆ ತೆರಳಬೇಕಂತ ಅನಿವಾರ್ಯತೆ ಇದೆ. ಹೀಗಾಗಿ ದೆಹಲಿಗೆ ಯಾರೆಲ್ಲ ತೆರಳ್ತಾರೆ, ಯಾವಾಗ ತೆರಳ್ತಾರೆ, ಏನ್ ವಿಷಯ ಬಗ್ಗೆನೂ ಸಹ ಒಂದಷ್ಟು ಚರ್ಚೆಗಳನ್ನ ಮಾಡ್ಬೇಕಾಗಿದೆ. ದಿವೇದಾ. ಓಕೆ ರಾಜಪ್ಪ, ಸದ್ಯಕ್ಕೆ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ವಿಪಕ್ಷಗಳು ಸರ್ಕಾರದ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ಅಂದ್ರೆ ಆಡಳಿತ ಸುಗಮವಾಗಿ ನಡೆಸ್ಕೊಂಡು ಹೋಗ್ಬೇಕು, ಅಭಿವೃದ್ಧಿ ಪರ ಕೆಲಸಗಳನ್ನ ಮಾಡ್ಬೇಕು, ಜನರ ಪರವಾಗಿ ಕೆಲಸ ಮಾಡ್ಬೇಕು, ಆದ್ರೆ ಇವರು ನಾಯಕತ್ವ ಬದಲಾವಣೆ ಈ ಒಂದು ಗೊಂದಲ ಕಚ್ಚಾಟದಲ್ಲಿ ಮುಳುಗೋಗಿದ್ರು ಅಂತ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಆಂತರಿಕವಾಗಿ ಕಲಹ ಇದ್ರು. ಆ ವೇದಿಕೆಯನ್ನ ಬಳಸ್ಕೊಳ್ಳುವಂತಹ ರೀತಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚೆನ್ನಾಗಿ ಬಳಸ್ಕೊಳ್ತಾ ಇದ್ರು. ಅಂದ್ರೆ ಇವತ್ತು ಕೂಡ ಆಲಿಂಗನ ಆಗಿರ್ಬೋದು, ಆಶೀರ್ವಾದವನ್ನ ಪಡೆದಿರುವಂತಹ ರೀತಿ ಆಗಿರ್ಬೋದು, ನಾವು ಒಗ್ಗಟ್ಟಾಗಿ ಇದ್ದೇವೆ ಅನ್ನುವಂಥ ಸಂದೇಶವನ್ನ ಅವರು ತಲುಪಿಸ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಚಟುವಟಿಕೆಗಳು ಕೂಡ ಇವರ ಮುಂದಿನ ಆಡಳಿತದ ಅವಧಿಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ರಾಜಪ್ಪ? ದಿವೇದಾಸ್, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾಲಿಗೆ ಬಿದ್ದಿರುವಂತದ್ದು ನಿಜಕ್ಕೂ ಒಂದ್ ರೀತಿ ಸಮರ್ಪಣಾ ಮನೋಭಾವ ಅಥವಾ ಇದುವರೆಗೆ ಡಿಸಿಎಂ ಗಿದ್ದಂತ ಅಹಂಭಾವ ಇರ್ಬೋದು ಅಥವಾ ಡಿಸಿಎಂ ಗಿದ್ದಂತ ಆ ವಿಚಾರಗಳಿರ್ಬೋದು, ಇವೆಲ್ಲವೂ ಸಹ ಒಂದ್ ರೀತಿ ಅಡ್ವರ್ಸ್ ಆಗಿತ್ತು. ಮತ್ತು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ತಗ್ಗೋದಿಲ್ಲ ಅಥವಾ ಬಗ್ಗೋದಿಲ್ಲ ಯಾರಿಗೂ ಸಹ. ಅವರು ಒಂದ್ ರೀತಿ ಆ ಒಂದು ಸೊಕ್ಕಿನ ಒಂದ್ ರೀತಿ ವರ್ತನೆಯನ್ನ ಪ್ರದರ್ಶನ ಮಾಡ್ತಾರೆ ಅಥವಾ ಏನು ಅಹಂಕಾರದ ವರ್ತನೆ ಪ್ರದರ್ಶನ ಮಾಡ್ತಾರೆ. ಇಂಥ ವ್ಯಕ್ತಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕಾ, ಇವರು ಕೊಟ್ಟರೆ ರಾಜ್ಯವನ್ನ ಹೇಗೆ ನಡೆಸ್ಕೋತಾರೆ, ಹಾಗೆ ಬೇರೆ ಬೇರೆ ಚರ್ಚೆಗಳು ಸಹ ಈಗ ಇತ್ತು. ಹಾಗಾಗಿ ಇವೆಲ್ಲವನ್ನ ಹೊರತುಪಡಿಸ್ತಂತನೂ ಸಹ
DCM ಅವರು ಈಗ ಅವ್ರಿಗೆ CM ಅವ್ರ ಕಾಲಿಗೆ ಬಿದ್ದ ನಂತರ ಆ ಒಂದು ಚರ್ಚೆಗೆ ಬೇರೆ ಒಂದು ಆಯಾಮ ಸೃಷ್ಟಿಯಾಗಿದೆ. ಈಗ DK ಶಿವಕುಮಾರ್ ಅವರು ಸಹ ಸಿದ್ದರಾಮಯ್ಯ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿ ಅಥವಾ ಅವ್ರಿಗೆ ಗೌರವಯುತವಾಗಿ ನಡ್ಕೋತೇನೆ, ನಿಮ್ಮ ಏನು ಬೆಂಬಲಿಗರ ಅಥವಾ ಏನು ಕಾರ್ಯಕರ್ತರು ಇರ್ಬೋದು ಅಥವಾ ಶಾಸಕರು ಇರ್ಬೋದು ಸಚಿವರೆಲ್ಲ ಸಹ ವಿಶ್ವಾಸ ತೆಗೆದುಕೊಡ್ತೇನೆ, ನಾನು ನಿಮ್ಮ ಘನತೆಯನ್ನು ನಡೆಸ್ಕೊಡ್ತೇನೆ ಅಂತ ಅನ್ನೋದನ್ನು ಸಹ ಒಂದು ರೀತಿ ಪರೋಕ್ಷವಾಗಿ ತಿಳಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಏನು ಅವರ ಒಂದು ಕಾಲಿಗೆ ಬಿದ್ದು ನಮಸ್ಕರಿಸಿರುವಂತ ಒಂದು ವಿಚಾರ ಇದೆ. ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ರಾಜಕೀಯವಾಗಿ DK ಶಿವಕುಮಾರ್ಗೆ ಒಂದು ಪಾಸಿಟಿವ್ ಸೆನ್ಸ್ ಆದ್ರೂ ಸಹ ಸಿದ್ದರಾಮಯ್ಯನವ್ರಿಗೂ ಸಹ ಇದೇ ಒಂದು ವಿಚಾರ, ಕಾಲಿಗೆ ಬಿದ್ದು ನಮಸ್ಕರಿಸಿ ಆಶೀರ್ವಾದ ಪಡೆದಿರೋ ವಿಚಾರನೂ ಸಹ ಒಂದ್ ರೀತಿ ಅವ್ರಿಗೂ ಸಹ ಹೌದು DK ಶಿವಕುಮಾರ್ ಎಲ್ಲದಕ್ಕೂ ಸಹ ಸಹಮತಿಯನ್ನು ವ್ಯಕ್ತಪಡಿಸ್ತಾರೆ, ಬೆಂಬಲ ಸೂಚಿಸ್ತಾರೆ, ನನ್ನ ಮುಂದೆನೂ ಸಹ ಅವ್ರ ತಗ್ಗಿ ಬಗ್ಗೆ ನಡೀತಾರೆ ಅಂತ ಒಂದು ಗೌರವ ಕೊಡ್ತಾರೆ ಅಂತ ನಾವು ಒಂದು ಸಂದೇಶ ರವಾನೆ ಆದಂತಾಗಿದೆ. ಒಟ್ಟಾರೆಯಾಗಿ DK ಶಿವಕುಮಾರ್ ಒಂದಷ್ಟು ಮುಖ್ಯಮಂತ್ರಿ ಆಗ್ಬೇಕಾದಂತ ಒಂದು ಹಿನ್ನೆಲೆಯಲ್ಲಿ ಅವರಲ್ಲಿ ಆದಂತ ಬದಲಾವಣೆಗಳು ಅಥವಾ ವರ್ತನೆಗಳಿರ್ತವೆ. ಹಿಂದೆ ಇದ್ದಂತ ವರ್ತನೆಗಳು ಬೇರೆ, ಈಗಿದ್ದಂತ ವರ್ತನೆಗಳು ಅದು ಬದಲಾದ ಪರಿಸ್ಥಿತಿಗೆ DK ಶಿವಕುಮಾರ್ ಅದನ್ನ ಸ್ವಾಭಾವಿಕವಾಗಿ ಮಾಡಿದ್ರ ಅಥವಾ ಉದ್ದೇಶಪೂರ್ವಕ ಮಾಡಿದ್ರ ಆದ್ರೂ ಸಹ ಈ ಒಂದು ಕ್ಷಣ ಏನಿದೆ ಆ ಕ್ಷಣ ಒಂದಿತ್ತು DK ಶಿವಕುಮಾರ್ಗೆ ಟ್ರಾನ್ಸ್ಫಾರ್ಮಿಂಗ್ ಟೈಮ್. ಯಾಕಂದ್ರೆ ಇದುವರೆಗೆ ಕೇವಲ DCM ಆಗಿದ್ರು, ಪಕ್ಷದ ಅಧ್ಯಕ್ಷರಾಗಿದ್ರು, ಅವರ ಬೇರೆ ಅವ್ರ ಮೇಲೆ ಸಾಕಷ್ಟು ಆರೋಪಗಳು ಇವೆ, ಬೇರೆ ಬೇರೆ ಪ್ರಕರಣಗಳಿವೆ. ಆ ಸಂದರ್ಭದಲ್ಲಿ DCM ಅವರ ವರ್ತನೆಗಳು ಬೇರೆ ಇತ್ತು. ಆದ್ರೆ ಈಗ ಅವರು ಪ್ರದರ್ಶನ ಮಾಡುವಂತ ವ್ಯಕ್ತಿತ್ವ ಇದೆ, ಒಂದು ಘನತೆಯುತ ಅಂತ ಒಂದು ಗೌರವಯುತ ಅಂತ ಒಂದು ನಡೆ ಏನಿದೆ ಅದು ನಿಜಕ್ಕೂ ಸಿದ್ದರಾಮಯ್ಯರಿಗೆ ಇನ್ನಷ್ಟು ಆಕರ್ಷಕವಾಗಿರ್ಬೋದು ಮತ್ತು ಅದು ಮುಂದಿನ ದಿನಗಳಲ್ಲಿ ರಾಜಕೀಯ ಬೆಳವಣಿಗೆಗೂ ಸಹ DK ಶಿವಕುಮಾರ್ಗೆ ಅದು ಸಹಕಾರಿ ಆಗುವಂತ ಸಾಧ್ಯತೆ ಇದೆ. ಓಕೆ ರಾಚಪ್ಪ, ಈಗ ಸಿದ್ದರಾಮಯ್ಯ ಅವರ ರಾಜೀನಾಮೆ ಘೋಷಣೆ ಒಂದು ಕಡೆ ಹೈಕಮಾಂಡ್ಗೆ ಈಗ ಫ್ರೀ ಅನ್ಸಿದ್ರು ಕೂಡ ಮುಂದಿನ ಟಾಸ್ಕ್ ಮತ್ತಷ್ಟು ಚಾಲೆಂಜಿಂಗ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ಮುಂದಿನ CM ಯಾರು ಅಂತ ಹೇಳಿ ಆಯ್ಕೆ ಮಾಡುವಂತದ್ದು ಪ್ರಕ್ರಿಯೆ ಆಗಿದ್ರು ಕೂಡ ಘೋಷಣೆ ಮಾಡೋದು ಬ್ಯಾಲೆನ್ಸ್ ಇದೆ. ಒಂದ್ ವೇಳೆ DKಶಿ ಅವರ ಹೆಸರನ್ನ ಘೋಷಣೆ ಮಾಡಿದ್ರೆ CM ರೇಸ್ ನಲ್ಲಿ ಇರುವಂತ ಉಳಿದವರ ಕಥೆ ಏನು, ಅದನ್ನ ಹೇಗೆ AICC ಹ್ಯಾಂಡಲ್ ಮಾಡುತ್ತೆ? ಇದು ಪ್ರಮುಖವಾದಂತ ವಿಚಾರ. ಯಾಕಂತಂದ್ರೆ ಇದುವರೆಗೆ ಏನು DCM DK ಶಿವಕುಮಾರ್ ಅನ್ನ ಏನು ಅನೌನ್ಸ್ ಮಾಡ್ತಾರೆ ಅಂತ ಅನ್ನೋದಿರ್ಬೋದು ಅಥವಾ ಬೇರೆ ಯಾರನ್ನ ಪರಮೇಶ್ವರ್ ಸೇರಿದಂತೆ ಹಲವಾರು ಜನ ನಾಯಕರು ಈ CM ರೇಸ್ ಅಲ್ಲಿ ಇದ್ರು. ಆದ್ರೆ 2023 ಚುನಾವಣೆ ಸಂದರ್ಭದಲ್ಲಿ ಆದಂತ ಬೆಳವಣಿಗೆ ಇದು. ಅಲ್ಲಿಂದನೂ ಸಹ ಪಕ್ಷವನ್ನ ಸಂಘಟನೆ ಮಾಡಿ ಅಧಿಕಾರಕ್ಕೆ ತರಬೇಕು ಅಂತ ಅನ್ನೋದು, ಅದಕ್ಕೆ DCM DK ಶಿವಕುಮಾರ್ ಏನೆಲ್ಲ ಎಫರ್ಟ್ ಹಾಕಿದ್ರು ಮತ್ತು ಸಿದ್ದರಾಮಯ್ಯ DCM DK ಶಿವಕುಮಾರ್ ಇಬ್ರು ಸಹ ಜಂಟಿಯಾಗಿ ಏನೆಲ್ಲ ಕಾರ್ಯಾಚರಣೆ ನಡೆಸಿದ್ರು ಅಂತ ಅನ್ನೋದು ಪ್ರಮುಖವಾಗುತ್ತೆ. ಹಾಗಾಗಿ DCM ಅವರು DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಇಬ್ರು ಸಹ ಜಂಟಿಯಾಗಿ ಕೆಲಸ ಮಾಡೋದ್ ಕಾರಣಕ್ಕೋಸ್ಕರ 2023 ಅಗಾಧ ಬಹುಮತ ಬಂದಿತ್ತು ಮತ್ತು ಅಭ್ಯರ್ಥಿ ಆಯ್ಕೆ ಇರ್ಬೋದು, ಪ್ರಚಾರ ಇರ್ಬೋದು ಮತ್ತು ಅದಕ್ಕೆ ಅಗತ್ಯ ಇರುವಂತಹ ಹಣಕಾಸು ಇರ್ಬೋದು, ಇವೆಲ್ಲದನ್ನು ಸಹ ನಾವು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಯಾರು ನೇತೃತ್ವ ವಹಿಸಿಕೊಂಡ್ರು ಅಂತ ಅನ್ನೋದು ಚರ್ಚಿತ ವಿಷಯ ಮತ್ತು ಅದೇ ಸಂದರ್ಭದಲ್ಲಿ ಆದಂತ ಮಾತುಕತೆಯನ್ನ ಈಗ ಎಕ್ಸಿಕ್ಯೂಟ್ ಮಾಡುವಂತ ಒಂದು ಕೆಲಸ ಮಾಡ್ತದೆ. ಹಾಗಾಗಿ ಆ ಸಂದರ್ಭದಲ್ಲಿ ಪರಮೇಶ್ವರ್ ಇರ್ಬೋದು ಅಥವಾ ಬೇರೆ ಯಾವ ನಾಯಕರ ಹೆಸರು ಇರ್ಲಿಲ್ಲ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಏನು ಹೆಚ್ಚುವರಿಯಾಗಿ ಬೇರೆಯವರ ಹೆಸರು ಹೇಳಿದ್ರು ಸಹ ಅದು ಕೇವಲ ಕಾಲ್ಪನಿಕವಾಗಿರುತ್ತೆ ಹೊರತು ಅಥವಾ ಅವ್ರಿಗೆ ಅಸಮಾಧಾನದಿಂದಾಗ್ಲಿ ಅಥವಾ ಇವ್ರಿಗೆ ಅಧಿಕಾರ ತಪ್ಪಿಸ್ಬೇಕು ಅಂತ ಒಂದು ಪ್ಲಾನ್ ಇಂದ ಮಾಡುವಂತ ಸಾಧ್ಯತೆ ಹೊರತು ಉದ್ದೇಶಪೂರ್ವಕವಾಗಿ ಮಾಡುವಂತ ಪ್ರಯತ್ನ ಆಗೋದಿಲ್ಲ. ಹಾಗಾಗಿ DCM ಅನಿವಾರ್ಯವಾಗಿ ಸಿದ್ದರಾಮಯ್ಯ ಈಗಾಗಲೇ ಸಭೆಯಲ್ಲಿ ಅವರು ಅಧಿಕೃತವಾಗಿ ಅನೌನ್ಸ್ ಮಾಡಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿರುವ ಕಾರಣಕ್ಕೋಸ್ಕರ ನೀವು ಬೇರೆ ಯಾರೂ ಸಹ ಆಯ್ಕೆ ಮಾಡುವಂತದ್ದಿರ್ಬೋದು ಅಥವಾ ಅಡ್ಡಿ ಮಾಡೋದನ್ನ ಮಾಡುವಂತ ಸಾಧ್ಯತೆ ಕಡಿಮೆ ಮತ್ತು ಪಕ್ಷದ ವರಿಷ್ಠರು ಸೂಚಿಸಿದ ಮೇಲೆ ಯಾವ ಶಾಸಕರು ಸಹ ಅದಕ್ಕೆ ತಕರಾರು ತೆಗೆಯುವಂತ ಸಾಧ್ಯತೆ ಬಹುತೇಕ ಕಡಿಮೆ ಇದೆ. ಓಕೆ, ಥ್ಯಾಂಕ್ ಯು ರಾಚಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.